ಇವಾಗಂತೂ ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂದ್ರೆ ಈಗಂತೂ ಹಳ್ಳದ ದಾರಿ ಹಿಡಿದು ಬಿಟ್ಟೈತಿ ಇದೊಂದು ಕುರಿ ಸಾಕಾಣಿಕೆ ಮಾಡುವಂಥದ್ದು. ಇನ್ನೊಂದು ಸ್ವಲ್ಪ ದಿನ ಆತಪ್ಪ ಅಂತಂದ್ರೆ ಸಮುದ್ರಕ್ಕೆ ಹೋಗುತ್ತೋ ಹೊಳಿಗೆ ಹೋಗುತ್ತೋ ಗೊತ್ತಿಲ್ಲ, ಎಲ್ಲ ಹಳ್ಳ ಹಿಡ್ಕೊಂಡು ಹೋಗಿಬಿಡುತ್ತೆ. ನಮ್ಮ ಲೆಕ್ಕದಾಗ ಹೇಳ್ಬೇಕಂದ್ರೆ ಎಲ್ಲ ಏನೂ ಉಳ್ದೇ ಇಲ್ಲ ಇದ್ರೊಳಗೆ. ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಿಪ್ಪ? ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ. ದೋಸ್ತರು ನೋಡ್ರಿ, ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಾಗ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಕತ್ತಾರ. ಏನಪ್ಪ ಅಂದ್ರೆ, ಈಗ ಯಾರು ಟಗರು ಮರಿಗಳನ್ನು ಸಾಕಾಣಿಕೆ ಮಾಡಬೇಡ್ರಿ, ನಿಮ್ಗೆ ಲಾಸ್ ಆಗುತ್ತಾ, ನಿಮ್ಗೆ ಹಂಗಾಗತ್ತಾ ಹಿಂಗಾಗತ್ತಾ ಅಂತೇಳಿ ಭಾಳಷ್ಟು ಜನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡತ್ತಾರ. ಒಂದಿಷ್ಟು ಜನ ನನಗೆ ಅಷ್ಟು ಲಾಭ ಆಯಿತು, ನನಗಿಷ್ಟು ಲಾಭ ಆಯಿತು, ನಾನು ಹೊಸ ಫಾರ್ಮ್ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ ಅಂತೇಳಿ ಒಂದಿಷ್ಟು ಜನ ಅಪ್ಲೋಡ್ ಮಾಡಕತ್ತಾರ. ಇಲ್ಲೇ ಏನು ಆಗಕತ್ತೈತಿ ಅಂತ ಹೇಳುವುದಾದರೆ ದೋಸ್ತರು ನೋಡ್ರಿ, ಇದು ಒಂದು ಕುರಿ ಸಾಕಾಣಿಕೆ, ಇದು ಒಂದು ಟಗರು ಮರಿ ಸಾಕಾಣಿಕೆ ಐತಲ್ಲ, ಇದು ಮಟನ್ನಿಗೋಸ್ಕರ ನಾವು ಕುರಿಯನ್ನು ಕೊಬ್ಬಿಸಿ ನಾವೇನು ಮಾರ್ತೀವಿ ನೋಡ್ರಿ, ಇದು ಒಂಥರ ಲಾಟ್ರಿ ಆದಂಗೆ ಆಗಿಬಿಟ್ಟೈತಿ ಇವಾಗ. ಈಗ ನನಗೆ ಒಳ್ಳೆ ಲಾಭ ಸಿಕ್ತಪ್ಪ ಅಂತಂದ್ರೆ ನನ್ನ ಪಕ್ಕದಲ್ಲಿ ಇರುವಂಥವಂಗ ಒಳ್ಳೆ ಲಾಭ ಸಿಗಂಗಿಲ್ಲ, ಅವಂಗೆ ಲಾಸ್ ಆಗುತ್ತೆ. ಅವಂಗ ಲಾಭ ಆಗ್ತಂದ್ರೆ ನನಗೆ ಲಾಸ್ ಆಗುತ್ತೆ. ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಹೇಳುವುದಾದ್ರೆ ದೋಸ್ತರ ನೋಡ್ರಿ, ಇವಾಗ ಭಾಳಷ್ಟು ಜನ ಏನು ಮಾಡಕತ್ತಾರಪ್ಪ ಅಂದ್ರೆ ಮೇಯ್ನ್ ಒಂದು ಮಾಂಸಕ್ಕೋಸ್ಕರ ಕುರಿಗಳನ್ನು ಸಾಕಿ ಮಾರುವಂಥದ್ದು. ಅಲ್ಲಿ ಅವ್ರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಮರಿಗಳನ್ನು ತರಬೇಕಾದ್ರೆ ಇವಾಗ ಮರಿ ಸಿಗದೇ ಇರುವಂಥ ಕಾರಣಕ್ಕೆ ನಮಗೆ 450 ರೂಪಾಯಿಗೆ ಅಥವಾ 420 ರೂಪಾಯಿಗೆ ಸಿಗಬೇಕಾಗಿರುವಂಥ ಸಾಕೋ ಮರಿ ನಾವು 500 ರೂಪಾಯಿ, 530, 550 ರೂಪಾಯಿ ಕೊಟ್ಟು ಇವತ್ತು ನಾವು ಸಾಕಾಣಿಕೆ ಮಾಡುವಂಥ ಮರಿಗಳನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ. ಈಗ 20 kg ಮರಿ 500 ರೂಪಾಯಿದ 530 ಹಿಡಿದ್ರು 10,000 ಚಿಲ್ಲರೆ ಆಗ್ತದೆ. ಆ ಮರಿಗಳನ್ನು ತೊಗೊಂಡು ಬಂದು ನೀವು 2 ತಿಂಗಳು 3 ತಿಂಗಳು ಸಾಕಾಣಿಕೆ ಮಾಡಿ ವಾಪಸ್ ನೀವು ಮಾರಬೇಕಾದ್ರೆ ಇಲ್ಲಿ ಬರುವಂಥದ್ದು ಏನು, ನೀವು ಎಷ್ಟು ಹಾಕಿರ್ತೀರಿ ನೋಡ್ರಿ, ಅದಕ್ಕೆ 1,000 ರೂಪಾಯಿ ಖರ್ಚು ಮಾಡಿರ್ತೀರಿ. ಆಲ್ಮೋಸ್ಟ್ 12,000 ರೂಪಾಯಿ ಖರ್ಚು ಬಿದ್ದಿರ್ತೈತಿ ಎಲ್ಲ ಸೇರಿ. ನೀವು ಅದ್ರ 2,000 ರೂಪಾಯಿ ಲಾಭ ತಗೋಬೇಕಪ್ಪ ಅಂತಂದ್ರೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ ನಮ್ಗೆ ಆಲ್ರೆಡಿ ಅದು ರೇಟ್ ಜಾಸ್ತಿ ಬಿದ್ದಿರ್ತೈತಿ. ಹೆಂಗೆ ಬಿದ್ದಿರ್ತೈತಪ್ಪ ಅಂದ್ರೆ ನಾವು 8,500 ರೂಪಾಯಿಗೆ ತರುವಂಥ ಮರಿ ನಮಗೆ 10,000 ರೂಪಾಯಿ ಮ್ಯಾಗ್ ಬಿತ್ತಪ್ಪ ಅಂತಂದ್ರೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ನಾವು 2 ತಿಂಗಳು ಮೇಯಿಸಿದ್ದೆಲ್ಲ ಫ್ರೀ ಆಗುತ್ತೆ. ಫ್ರೀ ಮೇಯಿಸ್ದಂಗೆ ನಾವು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಎಲ್ಲ ರೈತರು, ಎಲ್ಲ ಒಂದು ಫಾರ್ಮರ್ಸ್, ಈಗ ನಮ್ಮಂಗೆ ಏನು ಫಾರ್ಮ್ ಕಟ್ಕೊಂಡು ಕಳಿಸಿ ನೀವೇನು ಸಾಕಾಕತ್ತೀರಿ ನೋಡ್ರಿ, ಒಬ್ರಲಿಂದ ಏನೂ ಆಗಂಗಿಲ್ಲ. ನೀವೇನು ಮಾಡ್ಕೋತೀರಪ್ಪ ಅಂತಂದ್ರೆ ಎಲ್ಲರೂ ನಿಗಾ ಬಿಟ್ಟು ಕಾಶಿ ನೀವು ಯಾವತ್ತು ಮರಿ ತಗೊಂತೀರಿ, ಇವತ್ತು ನಿಮ್ಗೆ ಲಾಭ ಆಗ್ಬೋದು. ಹೆಂಗಪ್ಪ ಅಂದ್ರೆ ಯಾರೋ ಬಂದರು, ಏನೋ ಒಂದು ಅವ್ರಿಗೆ ಗೊತ್ತಿತ್ತು ಅಥವಾ ಏನೋ ಒಂದು ಹಬ್ಬಕ್ಕೋ ಅಥವಾ ಯಾವುದೋ ಒಂದು ಬಾಡೂಟಕ್ಕೋ ಏನೋಕ್ಕೋ ಒಂದು 50-100 ರೂಪಾಯಿ ಜಾಸ್ತಿ ಆಗಲಿ ಅಂತೇಳಿ ಅವ್ರು ತೊಗೊಂಡು ಹೋಗಿರ್ತಾರೆ. ಆಮೇಲೆ ಹಿಂದಿದ್ದವು ಏನಿರ್ತಾವೆ ನೋಡ್ರಿ, ಅವಂಗೆ ಅದು ಆಫರ್ ಸಿಗಂಗಿಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮುಖಾಂತರ ಏನು ಹೇಳೋದಪ್ಪ ಅಂತಂದ್ರೆ ಎಲ್ಲ ರೈತರು ಕೂಡ ಒಂದು ನಿಗದ ಬೆಲೆ ಏನಿರ್ತೈತೆ ನೋಡ್ರಿ, ಆ ನಿಗದ ಬೆಲೆ ಬಿಟ್ಟು ಕಾಸಿ ತಗೋಬಾರ್ದು. ಈ 20 kg ಮರಿ ಇತ್ತಪ್ಪ ಅಂದ್ರೆ 8,000 ರೂಪಾಯಿ ಕೊಡ್ರಿ. 8,000 ರೂಪಾಯಿ ಮರಿ ಕೊಡೋವಲ್ರ, ಅವ್ರಿಗೆ ಪ್ರಾಫಿಟ್ ಆಗೋವಲ್ತ. 8,200 ಕೊಡ್ರಿ, 8,500 ರೂಪಾಯಿ ಮಟ್ಟ ತಗೋರಿ. ನಮ್ಗೆ ಯಾವತ್ತು ಮಟನ್ಗೋಸ್ಕರ ಸಾಕಾಣಿಕೆ ಮಾಡಿ ಮಾರಾಟ ಮಾಡೋರಿಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ, ಹೌದಾ? ಇಷ್ಟನ್ನು ನಾವು ತಿಳ್ಕೊಂತೀವಪ್ಪ ಅಂತಂದ್ರೆ ಏನು ಕುರಿ ಸಾಕಾಣಿಕೆ ಒಳಗೆ ಫರ್ಕ್ ಬೀಳುವುದಿಲ್ಲ. ಅಕಸ್ಮಾತಾಗಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಭಾಳ ರೇಟ್ ಕೊಟ್ಟು ಕಾಸಿ ತಗೊಂಡು ಹೋಗಿ ಮಾಡಿ ಇದ್ರೊಳಗೆ ಆಗುವಂಥದ್ದು ಏನೂ ಇಲ್ಲ. ಇವಾಗಂತೂ ಕರೆಕ್ಟಾಗಿ ಹೇಳ್ಬೇಕಪ್ಪ ಅಂದ್ರೆ ಈಗಂತೂ ಹಳ್ಳದ ದಾರಿ ಹಿಡಿದು ಬಿಟ್ಟೈತಿ ಇದೊಂದು ಕುರಿ ಸಾಕಾಣಿಕೆ ಮಾಡುವಂಥದ್ದು. ಇನ್ನೊಂದು ಸ್ವಲ್ಪ ದಿನ ಆತಪ್ಪ ಅಂತಂದ್ರೆ ಸಮುದ್ರಕ್ಕೆ ಹೋಗುತ್ತೋ ಹೊಳಿಗೆ ಹೋಗುತ್ತೋ ಗೊತ್ತಿಲ್ಲ, ಎಲ್ಲ ಹಳ್ಳ ಹಿಡ್ಕೊಂಡು ಹೋಗಿಬಿಡುತ್ತೆ. ನಮ್ಮ ಲೆಕ್ಕದಾಗ ಹೇಳ್ಬೇಕಂದ್ರೆ ಎಲ್ಲ ಏನೂ ಉಳ್ದೇ ಇಲ್ಲ ಇದ್ರೊಳಗೆ. ಈಗ ಆಲ್ಮೋಸ್ಟ್ ನಿನ್ನೊಬ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ಗಾಯಿಸಿ ಏನು ಹೇಳಿದ್ರಪ್ಪ ಅಂತಂದ್ರೆ, ಯಾವಾರ ಹಳುಗುರಿ, ಯಾವಾರ ಆಡ ಇಂಥವಿದ್ರೆ ಹೇಳ್ರಪ್ಪ, ಅವ್ನು ತೊಗೊಂಡು ಕಾಯಿಸಿ ನಾವು ಮಾರ್ಕೆಟಿಗೆ ಮಾರ್ತೀವಿ ಅಂತ. ಯಾಕ್ರಿ ಅಂದೆ. ನಾವು ಮೊದಲು ಇಂಥ ಕೆಂಗೂರಿ ಸಾಕಾಣಿಕೆ ಮಾಡ್ತಿದ್ದೇವಪ್ಪ, ಈಗೆಲ್ಲ ಬೇರೆ ಕಡೆಯಿಂದ ಬಂದು ಕಾಯಿಸಿ 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ತೊಗೊಂಡು ಹೊಂಟಾರ ಮರಿಗಳನ್ನ. ನಮಗೆ ಅದರ 1 ರೂಪಾಯಿ ಸಂಪಾದನೆ ಮಾಡೋಕ್ಕಾಗವಲ್ತು. ಈ ಕೆಂಗೂರಿ ಭಾಗದನ್ನ ಇರುವಂಥ ರೈತರು ಇವರು 1 ರೂಪಾಯಿ ಸಂಪಾದನೆ ಮಾಡೋಕ್ಕಾಗವಲ್ತು ನಮ್ಗೆ. ಎಲ್ಲ ಹಳ್ಳ ಹಿಡಿಸಿಬಿಟ್ರ, ಎಲ್ಲ ಹಾಳು ಮಾಡಿ ಒಗೆದ್ಬಿಟ್ಟಾರ. ಇವ್ರು ಎಲ್ಲೆಲ್ಲಿಂದ ಬರ್ತಾರೋ ಏನೋ ಒಂದು ಗೊತ್ತಿಲ್ಲ. 100 200 ಮರಿ
ನಿಗಾ ಬಿಟ್ಟು ನಿಗಾ ತೊಗೊಂಡು ಹೋಗ್ತಾರ. ಕುರಿಗಾರ ಹತ್ರ ಹೋದ್ವಪ್ಪ ಅಂತಂದ್ರೆ 6,000 ರೂಪಾಯಿ ಮರಿ ಬಜಾರ್ನ್ಯಾಗ 8,000 ರೂಪಾಯಿ 9,000 ರೂಪಾಯಿಗೆ ತೊಗೊಂಡು ಹೋಗ್ತಾರ. ಇದರಿಂದ ಎಲ್ಲ ಹಾಳಾಗ್ಬಿಟ್ಟತವ. ನಾ ಯಾವಾರ ಹಳಗುರಿ ಇದ್ರ ಕಟ್ಟಿಂಗಿಗೆ ಮಾಲ್ ಇದ್ದವಪ್ಪ ಅಂತಂದ್ರೆ ಹೇಳ್ರಿ, ಅದ್ರಾಗಾರ 1 ರೂಪಾಯಿ ಮಾಡ್ಕೊಂತೀವಿ ಅಂತೇಳಿ ಫೋನ್ ಮಾಡಿದ್ರಿ ನಿನ್ನೆ. ಮತ್ತೆ ವಾಪಸ್ ನಮ್ಮ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಒಂದು 500-600 ಮರಿ ಅದಾವನು, ಇವಾಗ 530 ರೂಪಾಯಿ ಬೀಳಾಕತ್ತೈತಿ ನಮಗೆ ಮರಿಗಳು ರೇಟ್, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ತು ಅಂತಂದು. ದೋಸ್ತರು ನೋಡ್ರಿ, ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ. ಮಷಿನ್ ಏನಾರ ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ. ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ. ದೋಸ್ತರು ನೋಡ್ರಿ, ಈ ರೀತಿಯಾಗಿ ನಿಜವಾದ ಫ್ಯಾಕ್ಟ್ ಐತಿ, ಈ ಥರ ನಡೀತಾ ಇದೆಯಲ್ಲ. ಮತ್ತು ಇನ್ನೂ ಆಲ್ರೆಡಿ ಇವಾಗ ನಿಮ್ಮ ಮನೆ ಒಳಗೆ ಕೆಂಗುರಿ ಮರಿಗಳು ಇದ್ದವಪ್ಪ ಅಂತಂದ್ರೆ ಮಾರ್ಕೆಟ್ ಬಿತ್ತು ಹೋಯ್ತು, ನಾನು ಲಾಸ್ ಆದೆ, ನಾನು ಹಂಗೆ ಹೆಂಗೆ ಅಂತ ತಿಳ್ಕೊಬ್ಯಾಡ್ರಿ. ಯಾಕಂತನೂ ಹೇಳ್ತೇನೆ, ಬಕ್ರೀದ್ ಆದ ತಕ್ಷಣ 3 ತಿಂಗಳು ಮಾರ್ಕೆಟ್ ಇರಂಗಿಲ್ಲ. ಅದು ಯಾಕಂತ ಗೊತ್ತಿಲ್ಲ. ಬಕ್ರೀದಾಗಿ ಶ್ರಾವಣ ಏನು ಮುಗಿತೈತೆ ನೋಡ್ರಿ, ಶ್ರಾವಣ ಮುಗಿದ ನಂತರ ಮರಿಗಳ ಬೇಡಿಕೆ ಫುಲ್ ಹೆವಿ ಆಕತ್ತೆ. ಈಗೇನು ಮಾಡ್ತಾರಂದ್ರೆ ಆಲ್ಮೋಸ್ಟ್ ರೈತರು ಮರಿಗಳನ್ನು ಮಾರಕ್ಕೆ ನಿಂತು ಬಿಡ್ತಾರೆ. ಫುಲ್ಲು ಹೋಗ್ಲಪ್ಪ, ಏಟ್ ರೇಟಿಗಾರ ಹೋಗ್ಲಿ ಅಂತೇಳಿ ಇವಾಗ ಮಾರಾಕ ನಿಂತು ಬಿಡ್ತಾರೆ. ಏನಾಗುತ್ತೆ ರೇಟ್, ಮರಿಗಳೂ ಭಾಳ ಕಡಿಮೆ ಬೇಕಾಗಿರ್ತೈತಿ ಈ ಒಂದು ಟೈಮ್ ಒಳಗೆ, ಯಾಕಂತ ಗೊತ್ತಿಲ್ಲ, ಟೈಮ್ ಕಡಿಮೆ ಬೇಕಾಗಿರ್ತೈತಿ. ಅವಾಗ ಇವರು ಮಾರಾಕ ನಿಂದಿರ್ತಾರೆ. ಮರಿಗಳು ಏನಾಗುತ್ತೆ, ಮಾರ್ಕೆಟ್ಗೆ ಜಾಸ್ತಿ ಬಂದ್ಬಿಡ್ತಾ, ಆಟೋಮೆಟಿಕ್ ಮಾರ್ಕೆಟ್ ಬಿದ್ದು ಬಿಡ್ತೈತಿ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಮರಿ ಮಾರಿರ್ತಾರ. ಮಾರಿದ ತಕ್ಷಣ ಶ್ರಾವಣ ಮುಗಿತೈತಿ, ಅವಾಗೇನು ಮರಿಗಳು ಬೇಕಾಕ್ಕವು. ಮರಿಗಳು ಬೇಕಾದಾಗ ಮರಿಗಳು ಸಿಗಂಗಿಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಮರಿಗಳ ರೇಟ್ ಜಾಸ್ತಿ ಆಗುತ್ತಾ. ಒಂದು ಜಾಸ್ತಿ ಆಗುತ್ತಂದ್ರೆ ಆಲ್ಮೋಸ್ಟ್ ನಿಮಗೇನು ಸಿಗಬೇಕಾಗಿರತ್ತೈತೋ 430, 420, 410 ರೂಪಾಯಿ ಅದು ಸಿಗುತ್ತೈತಿ. ಮತ್ತು ಅದಕ್ಕಿಂತ ಹೈಯೆಸ್ಟ್ ಏನು ಸಿಗೋದಿಲ್ಲ. ಮತ್ತು ನೀವು ಫಾರ್ಮ್ ಒಳಗೆ ಮರಿಗಳನ್ನ ಇಟ್ಕೊಂಡಿರ್ತಿರಲ್ಲ, ಸ್ವಲ್ಪ ಧೈರ್ಯ ತಗೋರಿ. ಯಾಕಪ್ಪ ಅಂದ್ರೆ ಎಷ್ಟೋ ಮಾಡಿರ್ತೀವಂತ ಇನ್ನೊಂದು ಸ್ವಲ್ಪ ದಿನಕ್ಕೆ ಹೆದರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಗಿಸಾಕತ್ತೀನಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಹಂಗೆ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ಗಳು ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ. ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ, ಕಾಲ್ ಮಾಡಿ ಕಳಿಸಿ ಮಾತಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋದು. ನಮಸ್ಕಾರ.